ನಮಸ್ಕಾರ ಜವಾರಿ ಮಂದಿಗೆ ಇವತ್ತು KKR ವರ್ಸಸ್ RCB ಮ್ಯಾಚ್ ಅದ. ತಿಂಡಿ ಮುರೆ ಮ್ಯಾಚ್ ಅದ. IPL ಮತ್ತೆ ಚಾಲು ಆಯ್ತಾರೆ. ನಮ್ಮ ದೀಪಾವಳಿ ಸೆಕೆಂಡ್ ದೀಪಾವಳಿ ಚಾಲು ಆಯ್ತಂದಂಗೆ ಆಯ್ತಾರೆ. ಮೊನ್ನೆ ದಸರಾ ಐತಿ, ಇವತ್ತು ದೀಪಾವಳಿ ಚಾಲು ಮೇಲೆ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತಾರೆ? ಯಾವ ಟೀಮ್ ಕ್ವಾಲಿಫೈ ಆಗ್ತದೆ, ನಿಮ್ಗೆ ಯಾವ ಫೇವ್ರೇಟ್ ಟೀಮ್ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಅಂತಂದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಅಂತೇಳಿ ವಿಡಿಯೋ ಚಾಲು ಮಾಡೋಣ ಬನ್ನಿ. ನೋಡ್ರಿ, ವಿಡಿಯೋ ಚಾಲು ಮಾಡೋಕ್ಕಿಂತ ಪहिले ನೋಡ್ರಿ, RCB ಗ್ರೌಂಡ್ನಾಗ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಮಳೆ ಬರ್ತಾವ ಅಂತೇಳಿ 80% ಚಾನ್ಸಸ್ ಅದಂತ್ರಿ. 80% ಮಳೆ ಚಾನ್ಸಸ್ ಅದ ರೀ ಮಳೆ ಬರೋದು. ಅಂದ್ರೆ 6 PM ಅಂದ್ರೆ 6 ಗಂಟೆನಿಂದ ಒಳಗೆ 1-2ಕ್ಕೆ 10% ಅಷ್ಟೇ ಕ್ಲೈಮೇಟ್ ಅದಕ್ಕೆ ಚೇಂಜಸ್ ಆಗ್ತದೆ. ಬಟ್ 6 ನಂತರ 10-12 ತನಕ 50% ಚಾನ್ಸಸ್ ಅದ. ಅಂದ್ರೆ 6:50, 7:50, 8:50 ಅಂದ್ರೆ 80% ಚಾನ್ಸಸ್ ಅದತ್ರಿ. 80% ಮಳೆ ಬರೋ ಚಾನ್ಸಸ್ ಅದತ್ರಿ. ಮಳೆ ಘಾಟ 100-100 RCB ಹೊಡೆತು ಕೊಡುತ್ತೆ. ಏನು ಮಾಡ್ತಾರೆ ಮಳೆ ಮ್ಯಾಚ್ನಾಗೆ ಗೊತ್ತಾಗ್ತದೆ. ಯಾಕಪ್ಪ ಅಂದ್ರೆ RCB 100-100 ಮ್ಯಾಚ್ ಹೆವಿ ಅಂದ್ರೆ ಹೆವಿ ಕ್ರೂಷಿಯಲ್. KKR ಆಲ್ಮೋಸ್ಟ್ ಹೊರ ಹೋಗೋದ್ರೆ ಟೂರ್ನಮೆಂಟ್ ನಿಂತ ಅದಕ್ಕೇನು ಅಷ್ಟು ಪರಾಕ್ ಬಿಡಲ್ಲ. ಬಟ್ RCB ಅಂತೂ ಪೂರ್ತಿ ಕ್ರೂಷಿಯಲ್ ಪಾಯಿಂಟ್ಸ್ ಎಲ್ಲ. ಒಂದೊಂದು ಪಾಯಿಂಟ್ಸ್ ಬಿ ಕ್ರೂಷಿಯಲ್. RCB ಕ್ವಾಲಿಫೈ ಆಗಬೇಕು. ಪ್ಲೇ 2 ಪ್ಲೇ 1 ಕುಂದಿರ್ಬೇಕಪ್ಪ. ಯಾಕಂದ್ರೆ ಪ್ಲೇ 1 ಪ್ಲೇ 2 ರೇಸ್ ಹೆಂಗದ ಗೊತ್ತಂದ್ರೆ ಅಲ್ಲಿ ಕೂತಿರ್ತಿಕ್ಕೋ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗ್ತದೆ. ಅಕಸ್ಮಾತ್ ನೀವು ಪ್ಲೇ ಆಫ್ನಾಗ ಸೋತ್ರಿ ಎಲಿಮಿನೇಟರ್ ಅಂತ ಇನ್ನೊಂದು ಚಾನ್ಸ್ ಸಿಗ್ತಾರೆ ನಿಮ್ಗೆ. ನೀವು 3-4 ಕೂತ್ರಪ್ಪ ಒಂದು ಮ್ಯಾಚ್ ಸೋತ್ರೆ ಸೀದಾ ಮನೆಗೆ ಹೊಯ್ಕೊತ ಹೋಗೋದು. ಯಾಕಂದ್ರೆ ನಮ್ಮ RCB ಫ್ರೆಂಡ್ಸ್ ಗೊತ್ತಾರೆ 17 ವರ್ಷ ನಾವು ಅಲ್ಲೇ 4ನೇ ನಂಬರ್ಗೆ ಕೂತು ನಾವು ಅನುಭವಿಸಿವಿ. ಹಂಗಾಗಿ ಈ ಸಲ ನಮ್ಗೆ ಹಂಗೆ ಆಗೋದು ಬೇಡ. 2ನೇ ಸ್ಥಾನಕ್ಕೆ 1ನೇ ಸ್ಥಾನ ಕುಂದಿರ್ಬೇಕಪ್ಪ ಅಂದ್ರೆ ಏನು ಕಂಟಿನ್ಯೂ 3 ಮ್ಯಾಚ್ ಅವ್ರು 3 ಮ್ಯಾಚ್ನಾಗ 2 ಮ್ಯಾಚ್ ಗೆಲ್ಲೇಬೇಕ್ರಿ RCB. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವತ್ತು RCB ಗೆಲ್ಲೇಬೇಕು. ನೋಡ್ರಿ ಗೇಮ್ ಎಲ್ಲಿ ಅದಪ್ಪ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ನಾಗ ಅದ. ಎಲ್ಲಿಯಪ್ಪ ನಮ್ಮ ಬೆಂಗಳೂರಿನಾಗ ಅದ. ಹಂಗಾಗಿ ನಮ್ಮ ಹೋಮ್ ಗ್ರೌಂಡ್ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ. ಯಾಕಪ್ಪ ಅಂದ್ರೆ ಹೋಮ್ ಗ್ರೌಂಡ್ನಾಗ ಹೆವಿ ಅಂದ್ರೆ ಹೆವಿ ವರ್ಸ್ಟ್ ಆಗಿ ಸೋತೀವಿ. ಅಷ್ಟೇ ಇಂಪ್ಯಾಕ್ಟ್ ಬರೋಲ್ಲ ನಮ್ಗೆ ಹೋಮ್ ಗ್ರೌಂಡ್. ಹೊರಗಿನವ್ರಿಗೆ ಹೊರಗೆ ಓದ್ತೀವಲ್ರಿ. ನಮ್ಮ ಪುಣ್ಯಕ್ಕೆ ಫೈನಲ್ ಅಂತೂ ಬೇರೆ ಕಡೆಗೆ ಅದಾರ. ಫೈನಲ್ ಏನೋ ನಮ್ಮ ಬೆಂಗಳೂರಿನಾಗ ಇಟ್ಟಿರ್ತೀವಿ ಬೇಸ್ಟ್ ಘಾಟ ಬೀಳ್ತಿತ್ತು. ಹಂಗಾಗಿ ಟೆನ್ಷನ್ ತೊಗೋಕ್ ಹೋಗ್ಬೇಡ್ರಿ. ಇವತ್ತು RCB ವರ್ಸಸ್ KKR. ಮತ್ತು RCB ಫ್ಯಾನ್ಸ್, ಕ್ರಿಕೆಟ್ ಫ್ಯಾನ್ಸ್, ವಿರಾಟ್ ಕೊಹ್ಲಿ ಫ್ಯಾನ್ಸ್, ವಿರಾಟ್ ಕೊಹ್ಲಿಗೆ ಏನೋ ಒಂದು ಸ್ಪೆಷಲ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಾರೆ. ಹಂಗಾಗಿ ಮಳೆ ಬರಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ರಿ, ಆಶಯ ಮಾಡ್ರಿ. ಒಟ್ಟು ಏನು ಮಾಡ್ತೀನಿ ಮಾಡಿ ಒಟ್ಟು ಇವತ್ತು ಮಳೆ ಬರಬಾರ್ದು ಅಂತೇಳಿ. ಬಟ್ ಏನೋ ಬೆಕ್ಕ ಮಾಡ್ರಿ ಅವನು ಒಟ್ಟು ಇವತ್ತು ಮಳೆ ಬರಬಾರ್ದ್ರಿ ಅವನು RCB. ಯಾಕಪ್ಪ ಅಂದ್ರೆ ಓಪನಿಂಗ್ ರೀ IPL ಓಪನಿಂಗ್ ಇಂದ ಪ್ಲೇಯರ್ ಇದೆ 2.0. IPL ಓಪನಿಂಗ್ಗೆ RCB ವರ್ಸಸ್ KKR ಮತ್ತು IPL ಸೆಕೆಂಡ್ ಓಪನಿಂಗ್ಗೆ RCB ವರ್ಸಸ್ KKR. ಯೋಚನೆ ಮಾಡಿ ನಿಮ್ಗೆ ಹೆಂಗದ ಅವನು ಅಂತೇಳಿ. ನಮ್ಮ RCB ಬ್ರ್ಯಾಂಡ್ ಅವನ. ಮತ್ತು ಬ್ರ್ಯಾಂಡ್ ಫ್ಯಾನ್ಸ್ ಬ್ರ್ಯಾಂಡಾಗಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೆಂಗ್ರಿ ಬ್ರ್ಯಾಂಡಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬ್ರ್ಯಾಂಡಾಗಿ ಅವನು RCB ಫ್ಯಾನ್ಸ್ ಗೊತ್ತಾಗಬೇಕಲ್ಲ ಎಷ್ಟು ಮಂದಿ ಇರತ್ತೆ. ಹಂಗೆ ಬ್ರ್ಯಾಂಡ್ ಗುದ್ರಿ RCB ಅಂತೇಳಿ. ನೋಡಿರಿ ಸಿಂಪಲ್ ಸ್ಕ್ವಾಡಿಗೆ ಬಂದೆ ನೋಡ್ರಿ. ಮಳೆ ಅಂತ ಬಿಡ್ರಿ, ಮಳೆ ಬೈಕೋತೋಯ್ತು. ಬಂದರು ಮ್ಯಾಚ್ ಹೋಯ್ತು, ಬರ್ಲಿಕ್ಕಪ್ಪ ಮ್ಯಾಚ್ ನಮ್ದಾಯ್ತು. ನೋಡ್ರಿ ಸ್ಕೋರಿಂಗ್ ಒಂದಪ್ಪ ಅಂದ್ರೆ ಈ ಗ್ರೌಂಡ್ನಾಗ ಇರೋದೇ 173 ಸ್ಕೋರ್ ಅದ. ಬಟ್ ನಿಮ್ಗೆ ಗೊತ್ತಿದೆ 2 ಹೊಡಿಲೇಬೇಕು. ಯಾವ ಸುಳ ಮಗ ಅದ್ರ ಗೆಲ್ಬೇಕಪ್ಪ ಅಂದ್ರೆ 2 ನೋಡ್ಲಿಕ್ಕಪ್ಪ ಒಂದು ಮ್ಯಾಚ್ ಹೋಯ್ತು ಅನ್ನೋ ಪ್ಲೇ. ಫಸ್ಟ್ 50-50 ಅದ. ಬ್ಯಾಟಿಂಗ್ ಪಿಚ್ 50, ಬಾಲಿಂಗ್ ಪಿಚ್ 50. ಹಂಗಾಗಿ ಬ್ಯಾಟಿಂಗ್ ಪಿಚ್ 99%. ಯಾಕಪ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರಲ್ರಿ ಅವ್ರು ಆಲ್ಮೋಸ್ಟ್ ಗೆದ್ದಾರೆ. ಇಷ್ಟು ಸೀಸನ್ ತೊಗೊಂಬಂದ್ರೆ ಫಸ್ಟ್ ಮ್ಯಾಚ್ ಯಾರು ಆಡ್ಯಾರಲ್ರಿ ಅವರು ಗೆದ್ದಾರೆ. ಅಂದ್ರೆ ಫಸ್ಟ್ ಬಾಲಿಂಗ್ ಯಾರು ಮಾಡ್ಯಾರಲ್ರಿ ಅವ್ರು ಗೆದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರಂತೂ ಪೂರ್ತಿ ಚಿತಾಲ್ ಪತಾಲ್ ಗೆದ್ದಾರೆ. ಹಂಗಾಗಿ ನೋಡ್ರಿ ನನಗೆ ಅನ್ನಿಸ್ತಾ ಟಾಸ್ ಮಾತ್ರ ಕ್ರೂಷಿಯಲ್ ಆತ. RCB ಮಾತ್ರ ಕ್ರೂಷಿಯಲ್ ಆತ್ರಿ ಟಾಸ್. ರಜತ್ ಪತ್ತಿದ್ದಾರೆ ಮಾತ್ರ ಕ್ರೂಷಿಯಲ್ ಅಂದ್ರೆ ಕ್ರೂಷಿಯಲ್ ರೀ ಟಾಸ್. ನಾವು ಯಾಕಪ್ಪ ಅಂದ್ರೆ ಅವ್ರು ಟಾಸ್ ಸೋತ್ರೆ ಮ್ಯಾಚ್ ಸೋತ ಪ್ಲೇಯರ್ ನಿಮ್ಗೆ ಗೊತ್ತಾ 1 ಮ್ಯಾಚ್ ಗೆದ್ದಾರೆ ಟಾಸ್ ಗೆದ್ದ ಕೇಸ್. ಹಂಗಾಗಿ ಇಂಪಾರ್ಟೆಂಟ್ ಆಗ್ತಾರೆ RCBಗೆ ಟಾಸ್. ಇಲ್ಲಿ ವೆರಿ ಇಂಪಾರ್ಟೆಂಟ. ರಜತ್ ಪತ್ತಿದಾರ್ಗಿ ಟಾಸ್ ಗೆಲ್ಲಬೇಕು. ಗೆಲ್ಲಿಕಪ್ಪ ಅಂದ್ರೆ ನಮ್ಮ ಟಾಸ್ ಅಂತ ನಮ್ಮ ಕೈಯಾಗಿರಲ್ರಿ, ಅದಂತೂ ಹೇಳಕ್ ಬರಲ್ಲ. ಹಂಗಾಗಿ ಟಾಸ್ ಚಿಂತೆ ಮಾಡಕ್ ಹೋಗ್ಬಿಡ್ರಿ. ಟಾಸ್ ಹೋದ್ರು ಬಂದ್ರು ಸಲ ಕಪ್ ನಮ್ದೇ ರೀ. ಇನ್ನು ಪ್ಲೇಯರ್ಸ್ ಲಿಸ್ಟ್ ನೋಡೋಣ ಬರ್ರಿ. ಪ್ಲೇಯರ್ಸ್ ಅಪ್ಪ ಅಂದ್ರೆ ಪ್ಲೇಯರ್ಸ್ ಅಂದ್ರಪ್ಪ ಪ್ಲೇಯರ್ಸ್ ನೋಡ್ರಿ. ಜೇಕಬ್ ಬೆಥೆಲ್ ಬೆಂಕಿ ಫಾರ್ಮ್ ಹಂಗೆ ಇದ್ರು. ಹೋದ್ಸಲ 2ನೇ ಮ್ಯಾಚ್ನ ಸೆಕೆಂಡ್ನೇ ಸೆಂಚುರಿನೇ 50 ಹೊಡೆದಾರ. ಹಂಗಾಗಿ ಜೇಕಬ್ ಬೆಥೆಲ್ ಕುಂದಿರ್ಸ್ತಾರ ಅಂತ ಅನಿಸ್ತಾ. ಯಾಕೆ ಪಿಲ್ ಸಾಲ್ಟ್ ಫಿಟ್ ಆಗಿದ್ರಪ್ಪ ಅಂತ ಪಿಲ್ ಸಾಲ್ಟಿಗೆ 100 ಕೆಲಸಕ್ಕೆ ಕಲಿಸ್ತಾರ. ವಿರಾಟ್ ಕೊಹ್ಲಿ, ಪಿಲ್ ಸಾಲ್ಟ, ರಜತ್ ಪತ್ತಿದಾರ್ ಕ್ಯಾಪ್ಟನ್ಸ್ ಬೆಂಕಿ ಮಾಡತ್ತಾರ. ಮಯಾಂಕ್ ಅಗರ್ವಾಲ್, ಪಡಿಕಲ್ ಪಾಲಿಂದ ಅವರು 100% ಟೀಮ್ನಾಗ ಇದ್ದೇ ಇರ್ತಾರೆ. 100% ಇದ್ದೇ ಇರ್ತಾರೆ ಅವ್ರ ಪಾಲಿಂದ. ಯಾಕಪ್ಪ ನೋಡ್ರಿ ಮಯಾಂಕ್ ಅಗರ್ವಾಲ್ ಸ್ವಸ್ತಿ ಚಿಕ್ಕಾರ ಇದ್ದಿರ್ಬೇಕು, ಬೆಂಚ್ನಾಗ ಕುಂದಿರ್ಸ್ಬೇಕು. ಬಟ್ ಮಯಾಂಕ್ ಅಗರ್ವಾಲ್ ಅವ್ರು ಸ್ವಲ್ಪ ಎಕ್ಸ್ಪೆನ್ಸ್ ಅದಾರೆ, ಸ್ವಲ್ಪ ದೊಡ್ಡದಾರೆ ಎಲ್ಲರಿಗಿಂತ. ಅದೊಂದು ಸ್ವಲ್ಪ ಎಕ್ಸ್ಪೆನ್ಸ್ ಇರ್ತಾರೆ. 3ನೇ ನಂಬರ್ ಮೇನ್ ಕ್ರೂಷಿಯಲ್ ಆತ. ನೀವು ನೋಡ್ರೆ 3ನೇ ನಂಬರ್ ವಿರಾಟ್ ಕೊಹ್ಲಿ ಹೆವಿ ಇಂಪಾರ್ಟೆಂಟ್ ಇದ್ದಾರೆ RCBಗೆ. ಅವ್ರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಬಂದಾರ ಅಂತ. ಬಟ್ ಮಯಾಂಕ್ ಅಗರ್ವಾಲಿಗೆ ಪೂರ್ತಿ ಹೆಂಗಪ್ಪ ಅಂದ್ರೆ ಎಕ್ಸ್ಪೆನ್ಸ್ ಆತಾರೆ ಮಿಡಲ್ ಆರ್ಡರ್ನಾಗ ಮೇನ್ ಇಂಪಾರ್ಟೆಂಟ್. ಯಾಕಪ್ಪ 10 ಓವರ್ ಆಡೋದ್ರಿಂದ ಮಿಡಲ್ ಆರ್ಡರ್ನಾಗ ಅದು ಇಂಪಾರ್ಟೆಂಟ್ ಆಗ್ತಾರೆ ಸ್ಪಿನ್ನರ್ಗೆ, ಬೌಲರ್ಸ್ಗೆ. ಮಯಾಂಕ್ ಅಗರ್ವಾಲ್ RCB ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಮ್ಯಾಚ್ನಾಗೆ ಗೊತ್ತಾಗ್ತದೆ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಅಂತ ಬೆಂಕಿ ಅನ್ನೋ ಕುರುಲ್ ಪಾಂಡ್ಯ ಹೇಳೋ ಪ್ಲೇಯರ್ ಇಲ್ಲ. ರೋಮೇಶ್ ಶಫರ್ಡ್ ಅಂತೂ ನಾಯಿ ಹೊಡೆದಂಗೆ ಹೊಡಿತಾನೆ. ಬಜುಕ ಇದ್ದ ಪ್ಲೇಯರ್.
ಭುವನೇಶ್ವರ್ ಕುಮಾರ್ ಇಲ್ಲಿ ಲುಂಗಿ ಅಂಗಡಿ ಪಾಲಿಂದ ಇದು ಜೆಸಲ್ ಹೆಸಲ್ವುಡ್ಗೆ ಹಾಕೋತೀನಿ ಯಾಕಪ್ಪ ಹೆಸಲ್ವುಡ್ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗ್ಯಾರ ಅಂತೇಳಿ ರಿಪೋರ್ಟ್ ಪ್ರಕಾರ ಹೊಂಟದ. ಹಂಗಾಗಿ ಲುಂಗಿ ಪಾಲಿಂದ ಹೆಸಲ್ವುಡ್ಗೆ ಹಾಕೋತೀನಿ. ಹೆಸಲ್ ಇಂಪ್ಯಾಕ್ಟ್ ಬೇರೆ ನಿಮ್ಗೆ ಗೊತ್ತಿದೆ. ಶ್ರೇಯಸ್ ಶರ್ಮಾ ಇಷ್ಟೇ ಆರ್ ಸಿ ಬಿ ಸ್ಕ್ವಾಡಿಂಗ್ KKR ಸ್ಕ್ವಾಡಿಂಗ್ ಬಂದೆ ನೋಡ್ರಿ. ರಹಮದುಲ್ಲಾ ಮತ್ತು ಗುರ್ಬಾಜ್, ಸುನಿಲ್ ನಾರಾಯಣ, ಅಜಿಂಕ್ಯ ರಾಣೆ, ವಂಶಿ, ರಸೂಲ್ಲಾ, ರಿಂಕು ಸಿಂಗ್ ಮತ್ತು ವೈಭವ್ ಅರೋರಾ, ಹರ್ಷಿತ್ ರಾಣ್, ವರುಣ್ ಚಕ್ರವರ್ತಿ, ಮನೀಶ್ ಪಾಂಡೆ. ಇಷ್ಟು KKR ಬ್ಯಾಟಿಂಗ್ ಲೈನಪ್ಪ, ಬೌಲಿಂಗ್ ಲೈನಪ್ಪ ಅದ ರೀ. ನೋಡ್ರಿ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರೆ ಅವತ್ತು ಆರ್ ಸಿ ಬಿ ಗೆಲ್ತಾ ಅಂತ ನಾವು ಆಸೆ ಪಡ್ತೀವಿ. ನಿಮ್ಗೆ ಯಾರು ಗೆಲ್ತಾರ ಅಂತ ಕಮೆಂಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ಆರ್ ಸಿ ಬಿನ ಹೇಳ್ತಲ್ರಿ, ಆರ್ ಸಿ ಬಿ ಗೆಲ್ಲಲೇಬೇಕು. ಈ 3 ಮ್ಯಾಚ್ನಾಗ ಆರ್ ಸಿ ಬಿ ಗೆಲ್ಲಿಕಪ್ಪ ಮಕ್ಕಳು ಕುದಿ ಬರ್ತಾರೆ ಆರ್ ಸಿ ಬಿ. ಯಾಕಪ್ಪ ಅಂದ್ರೆ ಕ್ರೂಷಿಯಲ್ ಟೀಮ್ ಇವೆಲ್ಲ KKR ಬಿ ಫಾರ್ಮ್ನಾಗ ಬಂದ್ರೆ ನಾವು ನಮಗೆ ಆರ್ ಸಿ ಬಿ ಕುದಿ ಅದ. ಬಟ್ ಆರ್ ಸಿ ಬಿ ಏನಾಗಿತ್ತಪ್ಪ ಅಂದ್ರೆ ಒಂದ್ಸಲ ರಿದಮ್ ಕಳ್ಕೊಂಡ್ರೆ ಹೆಂಗೆ ರಿದಮ್ ಕಳ್ಕೊಂಡ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ನಡೆದಿತ್ತು. ಹಂಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟರು ಮಕ್ಕಳು ಪ್ಲೇಯರ್ಸಿಗೆ. ಸ್ವಲ್ಪ ತಲೆ ಔಟ್ ಆಗಿರುತ್ತೆ ಅವರಿಗೆ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬರೋ ಸ್ವಲ್ಪ ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಹೆವಿ ಇಂಪಾರ್ಟೆಂಟ್ ಬರೋದು ಯಾಕಪ್ಪ ವಿರಾಟ್ ಕೊಹ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಅವ್ರು ಟೆಸ್ಟ್ ಕ್ರಿಕೆಟ್ನಿಂದ ವಿದಾಯ ಹೇಳಿದ್ರೆ. ಹಂಗಾಗಿ ಅವ್ರು ಸ್ವಲ್ಪ ಮೈಂಡ್ ಸೆಟ್ ಬೇರೆದೇ ಇರುತ್ತೆ. ಹಂಗಾಗಿ ಅವ್ರು ಸ್ವಲ್ಪ ಫಾರ್ಮಿಂಗ್ ಬರಬೇಕು. ಫೀಲ್ಡ್ ಸ್ಟಾರ್ಟ್ ಅಂತ ಬೆಂಕಿ ಫಾರ್ಮ್ನಾಗ ಅದ. ಪೂರ್ತಿ ಆರ್ ಸಿ ಬಿ ಪೂರ್ತಿ ಒಂದು ಡೆಡ್ಲಿ ಇದ್ದ ಅದ ಆರ್ ಸಿ ಬಿ ಟೀಮ್. ನಿಮ್ಗೆ ಯಾರು ಕೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗ್ತಾನೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ನೋಡೋದ ಸಿಗಮ್ರಿ. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ ರೀ. ಅವನ ಈ ಸಲ ಕಪ್ ನಮ್ಮದೇ ರೀ. ಅವನ